ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಪಾಸ್ಕ ಕಾಲದ 7ನೆಯ ವಾರ, ಮೇ 17, 2024 ಶುಕ್ರವಾರ. ಸಂತ ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 21ನೇ ಅಧ್ಯಾಯ 15ರಿಂದ 19ರವರೆಗಿನ ವಚನಗಳು. ಆ ಕಾಲದಲ್ಲಿ ಊಟವಾದ ಮೇಲೆ ಯೇಸು ಸಿಮೋನ ಪೇತ್ರನನ್ನು ನೋಡಿ, ಯೋವಾನನ ಮಗನಾದ ಸಿಮೋನನೇ, ಇವರಿಗಿಂತಲೂ ಹೆಚ್ಚಾಗಿ ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಕೇಳಿದರು. ಅದಕ್ಕೆ ಪೇತ್ರನು, ಹೌದು ಪ್ರಭು, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆಂದು ನೀವೇ ಬಲ್ಲಿರಿ ಎಂದನು. ಯೇಸು ಅವನಿಗೆ, ನನ್ನ ಕುರಿಮರಿಗಳನ್ನು ಮೇಯಿಸು ಎಂದರು. ಯೇಸು 2ನೆಯ ಬಾರಿ, ಯೋವಾನನ ಮಗನಾದ ಸಿಮೋನನೇ, ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಕೇಳಲು, ಹೌದು ಪ್ರಭು, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆಂದು ನೀವೇ ಬಲ್ಲಿರಿ ಎಂದು ಮರುನುಡಿದನು. ಯೇಸು ಅವನಿಗೆ, ನನ್ನ ಕುರಿಗಳನ್ನು ಕಾಯಿ ಎಂದರು. 3ನೇ ಬಾರಿಯೂ ಯೇಸು, ಯೋವಾನನ ಮಗನಾದ ಸಿಮೋನನೇ, ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಕೇಳಿದರು. ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಯೇಸು 3ನೇ ಬಾರಿ ಕೇಳಿದ್ದನ್ನು ಕಂಡು ಪೇತ್ರನು ನೊಂದುಕೊಂಡನು. ಪ್ರಭು, ನಿಮಗೆ ಎಲ್ಲವೂ ತಿಳಿದೇ ಇದೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದು ನಿಮಗೆ ತಿಳಿದಿದೆ ಎಂದು ಹೇಳಿದನು. ಅದಕ್ಕೆ ಯೇಸು, ನನ್ನ ಕುರಿಗಳನ್ನು ಮೇಯಿಸು. ನಾನು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಕೇಳು, ತಾರುಣ್ಯದಲ್ಲಿ ನೀನೇ ನಡುಕಟ್ಟಿಕೊಂಡು ಇಷ್ಟ ಬಂದ ಕಡೆ ನಡೆದೆ. ವೃದ್ಧಾಪ್ಯದಲ್ಲಾದರೋ ನೀನು ಕೈ ಚಾಚುವೆ. ಬೇರೊಬ್ಬನು ನಿನ್ನ ನಡುಕಟ್ಟಿ ನಿನಗಿಷ್ಟವಿಲ್ಲದ ಕಡೆ ನಿನ್ನನ್ನು ನಡೆಸಿಕೊಂಡು ಹೋಗುವನು ಎಂದು ನುಡಿದರು. ಪೇತ್ರನು ಎಂಥ ಸಾವಿನಿಂದ ದೇವರ ಮಹಿಮೆಯನ್ನು ಬೆಳಗಿಸಲಿದ್ದಾನೆಂದು ಸೂಚಿಸಿ ಹಾಗೆ ಹೇಳಿದರು. ಇದಾದ ಮೇಲೆ ಯೇಸು ಪೇತ್ರನಿಗೆ, ನೀನು ನನ್ನನ್ನು ಹಿಂಬಾಲಿಸಿ ಬಾ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಪ್ರಭು ಕ್ರಿಸ್ತರ ಆತ್ಮೀಯ ಶಿಷ್ಯರಾಗಿರುವ ನಾವು ದೇವರನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸುತ್ತೇವೆ? ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಹೆರೋದ ಅರಸನ ಸಂತತಿಗೆ ಸೇರಿದ ಅಗ್ರಿಪ್ಪನು ರೋಮನ್ನರ ಸಹಾಯದಿಂದ ಯೆಹೂದ್ಯ ರಾಜ್ಯದ ಅರಸನಾಗಿದ್ದ. ಇವರು ಹೆರೋದ ರಾಜನನ್ನು ಭೇಟಿಯಾದದುಂಟು. ಈ ಸಂದರ್ಭದಲ್ಲಿ ಅಗ್ರಿಪ್ಪನು ತನ್ನ ಪತ್ನಿ ವಿಕ್ಟೋರಿಯಾ ಜೊತೆ ಸೆಜಾರಿಯಾದಲ್ಲಿನ ಪೆಸ್ತುವನ್ನು ಭೇಟಿಯಾದ ಸಮಯದಲ್ಲಿ ಅಲ್ಲಿ ಸೆರೆಮನೆಯಲ್ಲಿದ್ದ ಪೌಲರ ಬಗ್ಗೆ ಮಾತನಾಡುವುದನ್ನು ನಾವು ಕಾಣುತ್ತೇವೆ. ಪೌಲರು ಉತ್ತಮ ಮತ್ತು ದೇವರ ದಾರಿಯಲ್ಲಿ ನಡೆಯುವ ಅಧಿಕಾರಿಗಳನ್ನು ಸ್ವೀಕರಿಸುತ್ತಾರೆ. ನಾವು ಯೇಸು ಪುನರುತ್ಥಾನದ ಕಾಲದ ಅಂತಿಮ ಘಟ್ಟದಲ್ಲಿದ್ದೇವೆ. ತಿಬೇರಿಯ ಸಮುದ್ರದ ತೀರದಲ್ಲಿ ಸಂತ ಪೇತ್ರನಿಗೆ ಕಾಣಿಸಿಕೊಂಡು, ತಮ್ಮ ಮಂದೆಯನ್ನು ನೀತಿಯ ಮಾರ್ಗದಲ್ಲಿ ಮುನ್ನಡೆಸು ಮತ್ತು ನೀನು ಅದಕ್ಕೆ ಅಧಿಕಾರಿ ಎಂಬ ವಿಷಯವನ್ನು ಇಂದಿನ ಶುಭ ಸಂದೇಶದಲ್ಲಿ ಕಾಣಬಹುದಾಗಿದೆ. ಪೇತ್ರನು ತಾನು ಎಲ್ಲರಿಗಿಂತ ಮಿಗಿಲಾಗಿ ಯೇಸುವನ್ನು ಪ್ರೀತಿಸುತ್ತೇನೆಂಬುದು ಬಹಳ ಸ್ಪಷ್ಟವಾಗಿದೆ. ಪೇತ್ರನು ಯೇಸುವಿನ ಪ್ರೀತಿಯ ಶಿಷ್ಯನಾಗಿದ್ದ ಎಂಬ ಕಾರಣಕ್ಕೆ ತನ್ನ ಗುರುವನ್ನು ಪ್ರೀತಿಸುವ ಚಿತ್ರವನ್ನು ಕಾಣುವ ನಾವು ಸ್ನಾನದೀಕ್ಷೆಯ ಮುಖಾಂತರ ಧರ್ಮಸಭೆ ಹಾಗೂ ದೇವರ ಮಕ್ಕಳಾಗಿ ಅವರ ಆತ್ಮೀಯ ಶಿಷ್ಯರಾಗಿರುವ ನಾವು ದೇವರನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸುತ್ತೇವೆ? ದೇವರ ಪ್ರೀತಿಯನ್ನು ನಮ್ಮ ಜೀವನವೆಂಬ ಸಮುದ್ರದಲ್ಲಿ ಚಲಿಸುತ್ತಿರುವಾಗ ಯೇಸು ನಮ್ಮ ಹಡಗನ್ನು ನಡೆಸುವವರಾಗಿರಬೇಕು. ಯೇಸು ನಮ್ಮ ಹಡಗಿನ ನಾವಿಕನಾಗಿದ್ದಲ್ಲಿ ನಾವು ಅವರ ಪುನರುತ್ಥಾನದಲ್ಲಿ ಭಾಗಿಗಳಾಗಲು ಸಂದೇಹವಿಲ್ಲ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.